ಪರಿಷತ್ನಲ್ಲಿ ಗವರ್ನರ್ ಭಾಷಣ ಹೆಸರಲ್ಲಿ ಹೈ ಡ್ರಾಮಾ ನಡೆದಿದೆ. ಕಲಾಪದ ನಿಯಮಾವಳಿ ಬುಕ್ ಹರಿದು ಛಲವಾದಿ ಆಕ್ರೋಶ ಹೊರಹಾಕಿದ್ದಾರೆ. ಸದನದ ಬಾವಿಗೆ ಇಳಿದು ವಿಪಕ್ಷ ನಾಯಕರು ಧರಣಿ ನಡೆಸಿದ್ರು. ತಮ್ಮ ಆಸನಕ್ಕೆ ತೆರಳಿ ಅಂತ ಸಭಾಪತಿ ಹೇಳಿದ್ರು, ಹೈ ಡ್ರಾಮಾ ನಡೆಸಿದ್ರು. ಈ ಸಂದರ್ಭದಲ್ಲಿ ಸದನದ ಬಾವಿಗಿಳಿದವರನ್ನ ವಾಪಸ್ ಕರೆಸಿ ಅಂತ ಬೋಜೇಗೌಡ ಸಭಾಪತಿಗೆ ಹೇಳಿದ್ರು. ನಾನು ಹೇಳೋದು ಹೇಳಿದ್ದೀನಿ, ಅವ್ರು ಯಾರು ಹೋಗ್ತಾ ಇಲ್ಲ, ಬನ್ನಿ ಪೀಠದಲ್ಲಿ ಕೂತು ನೀವೇ ಸದನ ನಡೆಸಿ ಅಂತ ಎಂಎಲ್ಸಿ ಬೋಜೇಗೌಡಗೆ ಸಭಾಪತಿ ಗುಡುಗಿದ್ರು. ಭದ್ರಾವತಿಯಲ್ಲಿ ತರಳಬಾಳು ಹುಣ್ಣಿಮೆ ಮಹೋತ್ಸವ 2026 ನಡೆಯಲಿದ್ದು ನಾಳೆ ಸಂಜೆ 4 ಗಂಟೆಗೆ ಶಿವಮೊಗ್ಗಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಲಿದ್ದಾರೆ. ನಾಳೆ ಶಿವಮೊಗ್ಗದಲ್ಲೇ ವಾಸ್ತವ್ಯ ಹೂಡಲಿರುವ ಡಿಕೆಶಿ ಶುಕ್ರವಾರ ಬೆಳಗ್ಗೆ ಶಿವಮೊಗ್ಗದಿಂದ ಹೆಲಿಕಾಪ್ಟರ್ನ ಮೂಲಕ ಬೆಂಗಳೂರಿಗೆ ಬರಲಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಸಮರ ಸಾರಿದೆ. ಗುತ್ತಿಗೆದಾರರ ಬಾಕಿ ಮೊತ್ತ ಪಾವತಿಸುವಂತೆ ರಾಜ್ಯಾದ್ಯಂತ ಹೋರಾಟ ನಡೆಸಲು ನಿರ್ಧರಿಸಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಚಾಮರಾಜಪೇಟೆಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹೋರಾಟದ ಬಗ್ಗೆ ತಿಳಿಸಲಾಗಿದೆ. ರಾಜ್ಯ ಸರ್ಕಾರ 35,000 ಕೋಟಿ ಹಣ ಬಾಕಿ ಉಳಿಸಿಕೊಂಡಿದ್ದು ಹಂತ ಹಂತವಾಗಿ ಪೂರ್ಣಗೊಂಡ ಕಾಮಗಾರಿ ಹಣ ಬಿಡುಗಡೆ ಮಾಡದೆ ನಿರ್ಲಕ್ಷ್ಯ ವಹಿಸಿದೆ ಅಂತ ಆರೋಪಿಸಲಾಗಿದೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ನೇತೃತ್ವದಲ್ಲಿ ಹೋರಾಟ ನಡೆಯಲಿದ್ದು ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಲು ತೀರ್ಮಾನಿಸಿದ್ದಾರೆ. ಸದನದಲ್ಲಿ ರಾಜ್ಯಪಾಲರ ನಡೆ ಖಂಡಿಸಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದು ಈ ವಾಗ್ಯುದ್ಧ ಫೋನ್ ಟ್ಯಾಪಿಂಗ್ ಗದ್ದಲಕ್ಕೆ ತಿರುಗಿದೆ. ರಾಜ್ಯಪಾಲರಿಗೆ ಕೇಂದ್ರದಿಂದ ಮೇಲಿಂದ ಮೇಲೆ ಕಾಲ್ ಮಾಡಿಸಿ ರಾಜ್ಯಪಾಲರು ಭಾಷಣ ಮಾಡದೆ ಹೋಗುವಂತೆ ಮಾಡಿದ್ದೀರಿ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಸಚಿವರು ಆರೋಪಿಸ್ತಾ ಇದ್ದಂತೆ ಸುನಿಲ್ ಕುಮಾರ್ ಮಾತಾಡಿ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರ ಕಾಲ್ ಮಾಡಿದೆ ಅಂತ ಕಾನೂನು ಸಚಿವರು ಅಧಿಕೃತವಾಗಿ ಹೇಳಿದ್ದಾರೆ. ರಾಜ್ಯಪಾಲರ ಫೋನ್ ಟ್ಯಾಪಿಂಗ್ ಮಾಡೋ ಸ್ಥಿತಿ ಈ ಸರ್ಕಾರಕ್ಕೆ ಬಂದಿದೆಯಾ ಅಂತ ಪ್ರಶ್ನಿಸಿದ್ರು. ಈ ವೇಳೆ ಕೇಶವ ಕೃಪಾದಿಂದ ಸಹ ಕಾಲ್ ಬರ್ತಾ ಇದೆ ಎಂದ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ರು. ಖರ್ಗೆ ಮಾತಿಗೆ ಸುನಿಲ್ ಕುಮಾರ್ ತಿರುಗೇಟು ಕೊಟ್ಟಿದ್ದು, ಕೇಶವ ಕೃಪಾದಿಂದಲೇ ಗವರ್ನರ್ಗೆ ಫೋನ್ ಬರುತ್ತೆ ಅಂತ ಹೇಳ್ತಿರಲ್ಲ, ಹಾಗಿದ್ರೆ ಫೋನ್ ಬರೋದು ಸರ್ಕಾರಕ್ಕೆ ಹೇಗೆ ಗೊತ್ತಾಗುತ್ತೆ ಅಂತ ಪ್ರಶ್ನಿಸಿದ್ರು. ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಎಚ್.ಕೆ. ಪಾಟೀಲ್ ಮನಸ್ಸಿಗೆ ಬಂದಂತೆ ಹೇಗೆ ಮಾತಾಡ್ತೀರಿ ಅಂತ ಶಾಸಕ ಅಶ್ವಥ್ ನಾರಾಯಣ ಆಕ್ರೋಶ ಹೊರಹಾಕಿದ್ರು. ಎಚ್.ಕೆ. ಪಾಟೀಲ್ ಮಾತು ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ದು ಸದನದಲ್ಲಿ ಗದ್ದಲ ಕೋಲಾಹಲಕ್ಕೆ ಕಾರಣವಾಯಿತು. ರಾಜ್ಯಪಾಲರ ಭಾಷಣ ವಿಚಾರ ಚರ್ಚೆಯಿಂದ ಫೋನ್ ಟ್ಯಾಪಿಂಗ್ ತಿರುವು ಪಡೆದುಕೊಳ್ತು. ಗವರ್ನರ್ ಭಾಷಣ ಓದದಂತೆ ಯಾರು ಫೋನ್ ಮಾಡಿ ಹೇಳಿದ್ದಾರೆ ಅನ್ನೋದೆಲ್ಲ ಗೊತ್ತು ಎಂದಿದ್ದ ಎಚ್.ಕೆ. ಪಾಟೀಲ್ ಹೇಳಿಕೆಗೆ ಬಿಜೆಪಿ ಫೋನ್ ಟ್ಯಾಪಿಂಗ್ ಆರೋಪ ಮಾಡಿದೆ. ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಇಂದು ಸದನದಲ್ಲಿ ಪ್ರಸ್ತಾಪಿಸಿ ಫೋನ್ ಟ್ಯಾಪಿಂಗ್ ಬಗ್ಗೆ ಸರ್ಕಾರವೇ ಒಪ್ಪಿಕೊಂಡಿದೆ, ಸಿಬಿಐ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. ರಾಜ್ಯಪಾಲರಿಗೆ ಕಾಲ್ ಮಾಡಿದ್ದು ಯಾರು, ಈ ಬಗ್ಗೆ ತನಿಖೆ ಆಗಬೇಕು, ಸಿಬಿಐ ತನಿಖೆ ಮಾಡಿದ್ರೆ ಎಲ್ಲವೂ ಗೊತ್ತಾಗಲಿದೆ ಅಂತ ಹೇಳಿದ್ರು. ಪೌರಾಯುಕ್ತೆ ನಿಂದಿಸಿದ್ದ ಶಿಡ್ಲಘಟ್ಟದ ಪುಡಾರಿ ರಾಜಕಾರಣಿ ರಾಜೀವ್ ಗೌಡನನ್ನ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ವಾದ ಪ್ರತಿವಾದ ಆಲಿಸಿ ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ ರಾಜೀವ್ ಗೌಡನನ್ನ 2 ದಿನ ಪೊಲೀಸರ ವಶಕ್ಕೆ ನೀಡಿದೆ. ರಾಜೀವ್ ಗೌಡ ಜಾಮೀನು ಅರ್ಜಿ ಆದೇಶ ಕಾಯ್ದಿರಿಸಿ ವಿಚಾರಣೆಯನ್ನ ಜನವರಿ 30ಕ್ಕೆ ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ ಮುಂದೂಡಿದೆ. ಶಿವಮೊಗ್ಗದಲ್ಲಿ ಚಲಿಸುತ್ತಿದ್ದ ಸ್ಲೀಪರ್ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು 8ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿತ್ತು. ಇದೀಗ ಘಟನಾ ಸ್ಥಳಕ್ಕೆ ಶಿವಮೊಗ್ಗ ಸಾರಿಗೆ ಇಲಾಖೆಯ ಹಿರಿಯ ಇನ್ಸ್ಪೆಕ್ಟರ್ ಮಲ್ಲೇಶಪ್ಪ ಹಾಗೂ ಸಾಗರ ಸಾರಿಗೆ ಇಲಾಖೆ ಹಿರಿಯ ಇನ್ಸ್ಪೆಕ್ಟರ್ ವಾಸುದೇವ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬಸ್ನಲ್ಲಿ ಬೆಂಕಿ ಹತ್ತಿಕೊಂಡಿದ್ದು ಹೇಗೆ ಅಂತ ಸಾರಿಗೆ ಇಲಾಖೆ ಅಧಿಕಾರಿಗಳಿಂದ ಸ್ಪಷ್ಟನೆ ಕೇಳಿದ್ರು. ಹೊಸನಗರ ಶಿವಮೊಗ್ಗ ಬೆಂಗಳೂರು ಮಾರ್ಗದಲ್ಲಿ ಬಸ್ ಸಂಚರಿಸ್ತಾ ಇದ್ದಾಗ ಬೆಂಕಿ ಕಾಣಿಸಿತ್ತು. ಶಾರ್ಟ್ ಸರ್ಕ್ಯೂಟ್ನಿಂದ ಅವಘಡ ಸಂಭವಿಸಿದೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಸಮಯ ಪ್ರಜ್ಞೆ ಮೆರೆದು ಚಾಲಕ ಬಸ್ ಅನ್ನ ನಿಯಂತ್ರಿಸಿದ್ದಾರೆ. ಬಸ್ ರಸ್ತೆ ಬಲಭಾಗದಲ್ಲಿದ್ದ ಮರಕ್ಕೆ ಡಿಕ್ಕಿ ಹೊಡೆದು ನಿಲ್ಲಿಸುವ ಮೂಲಕ ದೊಡ್ಡ ಅನಾಹುತ ತಪ್ಪಿಸಲಾಗಿದೆ. ಬಸ್ನಲ್ಲಿ 2 ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಗಳನ್ನು ಅಳವಡಿಸಲಾಗಿದೆ. ಅದರಿಂದಾಗಿ ಪ್ರಯಾಣಿಕರನ್ನ ತ್ವರಿತವಾಗಿ ಹೊರತರೋದಕ್ಕೆ ಸಾಧ್ಯ ಆಗಿದೆ. ಇದರಿಂದ ಹೆಚ್ಚಿನ ಅನಾಹುತ ತಪ್ಪಿದೆ ಅಂತ ಸಾರಿಗೆ ಇಲಾಖೆ ಅಧಿಕಾರಿಗಳು ಸ್ಪಷ್ಟನೆ ನೀಡಿದರು. ಪ್ರಸಿದ್ಧ ಇಡಗುಂಜಿ ಮಹಾಗಣಪತಿ ದೇಗುಲದಲ್ಲಿ ತಟ್ಟೆ ಹಣಕ್ಕಾಗಿ ಭಕ್ತರ ಮುಂದೆನೇ ಅರ್ಚಕರು ಕಿತ್ತಾಡಿಕೊಂಡಿರೋ ಘಟನೆ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಇಡಗುಂಜಿ ದೇವಸ್ಥಾನದಲ್ಲಿ ಭಕ್ತರು ನೀಡಿದ ತಟ್ಟೆ ಹಣಕ್ಕಾಗಿ ನರಸಿಂಹ ಭಟ್, ರಮಾನಂದ ಭಟ್ ಮಧ್ಯೆ ಕಿತ್ತಾಟ ಆಗಿದೆ. ಭಕ್ತರ ಎದುರಲ್ಲೇ ಪರಸ್ಪರ ತಳ್ಳಾಡಿಕೊಂಡ ವಿಡಿಯೋ ವೈರಲ್ ಆಗಿದೆ. ಈಗಾಗಲೇ ದೇವಸ್ಥಾನದ ಹಕ್ಕಿಗಾಗಿ 2 ಕುಟುಂಬದ ನಡುವೆ ಕಲಹ ನಡೀತಾ ಇದೆ.
ಕೋರ್ಟ್ನಲ್ಲಿ ದಾವೆ ಹೂಡಿಕೊಂಡಿದ್ದು ಹಲವು ವರ್ಷದಿಂದ ದೇವಸ್ಥಾನದ ಹಕ್ಕಿಗಾಗಿ ಕುಟುಂಬದಲ್ಲಿ ಒಳಜಗಳ ನಡೆದಿದೆ. ದೇವಾಲಯದ ಪೂಜೆ ವಿಷಯದಲ್ಲೂ ಕುಟುಂಬ ಕಲಹ ನಡೀತಾ ಇದೆ. ಇದೀಗ ದೇವಾಲಯಕ್ಕೆ ಬಂದ ಭಕ್ತರ ಮುಂದೆನೇ ತಟ್ಟೆ ಹಣಕ್ಕಾಗಿ ಕಿತ್ತಾಡಿಕೊಂಡ ಅರ್ಚಕರು ಮಾನ ಕಳ್ಕೊಂಡಿದ್ದಾರೆ. ಘಟನೆ ಸಂಬಂಧ ಹೊನ್ನಾವರ ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.